ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಅನುದಾನದ ಅಡಿಯಲ್ಲಿ ವಾರ್ಡ್ ನಂಬರ್ 53ರಲ್ಲಿ ಅಂಗವಿಕಲ ಮಹಿಳೆಯೊಬ್ಬರಿಗೆ ದ್ವಿಚಕ್ರ ವಾಹನ ವಿತರಣೆ ಮಾಡಲಾಗಿದೆ. ಅಂಗವಿಕಲತೆಯಿಂದ ದೈನಂದಿನ ಓಡಾಟಕ್ಕೆ ತೀವ್ರ ಸಮಸ್ಯೆ ಅನುಭವಿಸುತ್ತಿದ್ದ ಮಹಿಳೆಯ ಪರಿಸ್ಥಿತಿಯನ್ನು ಗಮನಿಸಿ ಪಾಲಿಕೆಯ ಸದಸ್ಯ ಆರ್ ಭದ್ರಾಪುರ್ ಅವರು ವಿಶೇಷ ಕಾಳಜಿ ವಹಿಸಿ ಪಾಲಿಕೆಯ ಅನುದಾನದಲ್ಲಿ ದ್ವಿಚಕ್ರ ವಾಹನ ಒದಗಿಸಿದ್ದಾರೆ. ಈ ನೆರವಿನಿಂದ ಫಲಾನುಭವಿಗೆ ಸ್ವಾವಲಂಬಿ ಜೀವನ ನಡೆಸಲು ಅನುಕೂಲವಾಗಿದ್ದು ಸಂತಸ ವ್ಯಕ್ತಪಡಿಸಿ ಪಾಲಿಕೆ ಸದಸ್ಯರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಇಂದುಮತಿ ಶಾಲ್ಗರ್ ಅಂತ. ನಾನು 53ನೇ ವಾರ್ಡಿನ ಸದಸ್ಯೆ. ನಾನು ಅಂಗವಿಕಲವಾಗಿದ್ದೇನೆ. ನನಗೆ ಅಡ್ಡಾಡಲಿಕ್ಕೆ ಗಾಡಿ ಬೇಕಾಗಿತ್ತು. ಅವು ಎಲ್ಲ ಕಡೆಯೂ ನಾವು ಅರ್ಜಿ ಹಾಕಿದ್ವಿ, ಮಾತ್ರ ಯಾರೂ ನಮಗೆ ರೆಸ್ಪಾನ್ಸ್ ಕೊಡಲಿಲ್ಲ. ಅದೇ ಸರಿಯಾಗಿ ಹರಿಭದ್ರಾಪುರ ಅವರಿಗೆ ಹೇಳಿದ್ವಿ ನಾವು. ಅವರು ಅರ್ಜಿ ಹಾಕ್ರಿ ನೋಡೋಣ ಅಂತಂದರು. ಅರ್ಜಿ ಹಾಕಿದ ಕೂಡಲೇ ಅವರು ನಮಗೆ ಗಾಡಿ ಕೊಟ್ಟಿದ್ದಕ್ಕೆ ಅವರಿಗೆ ಅನಂತ ಧನ್ಯವಾದಗಳು. ಹಾಕಿದ್ವಿ ಮತ್ತು ಯಾರೂ ನಮಗೆ ರೆಸ್ಪಾನ್ಸ್ ಕೊಡಲಿಲ್ಲ ರೀ ಸರ್. ಧನ್ಯವಾದ ಅಷ್ಟೇ ಹೇಳಿದ್ರಿ ಸರ್. ಅವ್ರಿಗೆ ನನಗೆ ಅಡ್ಡಾಡಲಿಕ್ಕೆ, ನನಗೆಲ್ಲ ಕಡೆ ಹೋಗಲಿಕ್ಕೆ ಅನುಕೂಲ ಕೊಟ್ಟಿದ್ದಕ್ಕೆ ಅವರಿಗೆ ಅನಂತ ಧನ್ಯವಾದಗಳು ರೀ ಸರ್. ನನ್ನ ಹೆಸರು ಇಂದುಮತಿ ಅಂತ್ರಿ, ಇಂದುಮತಿ ವಿಷ್ಣು ಶಾಲ್ಗರ್ ರೀ. ಇನ್ನು ವಾರ್ಡ್ನ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸಿ ಜನಪರ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವ ಆರಿಭದ್ರಾಪುರ ಅವರ ಸೇವೆಯನ್ನು ಮೆಚ್ಚಿ ಸ್ಥಳೀಯ ನಿವಾಸಿಗಳು ಅವರನ್ನು ಸನ್ಮಾನಿಸಿ ಅಭಿನಂದಿಸಿದ್ದಾರೆ. ಒಟ್ಟಿನಲ್ಲಿ ಅಂಗವಿಕಲ ಮಹಿಳೆಯ ಜೀವನದಲ್ಲಿ ಹೊಸ ಆಶಾಕಿರಣ ಮೂಡಿಸಿದೆ. ಈ ಕಾರ್ಯಕ್ರಮ ಸಾರ್ವಜನಿಕರ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿಕೊಂಡಿದೆ. ನಾನು ಪ್ರವೀಣ್ ಹಿರೇಮಠ, 53ನೇ ವಾರ್ಡ್, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ 53ನೇ ವಾರ್ಡಿನ ನಿವಾಸಿ ರೀ. ಮಹಾನಗರ ಪಾಲಿಕೆ ಅನುದಾನದ ಅಡಿಯಲ್ಲಿ ವಿಕಲಚೇತನರಿಗೆ ದ್ವಿಚಕ್ರ ವಾಹನ ಏನು ಕೊಟ್ಟಿದ್ದಾರಲ್ಲ, ನಮ್ಮ ಕಾಲನಿಯಲ್ಲೂ ಒಬ್ಬರು ಇದ್ದರು, ಇಂದುಮತಿ ಶಾಲ್ಗಾರ್ ಅಂತ. ಅವರು ಹಿಂದೆ ಸುಮಾರು ಜನರಿಗೆ ಹೇಳಿದರು, ನಮಗೆ ಗಾಡಿ ಬೇಕು ಅಂತಂತ. ಯಾರೂ ಸರಿಯಾಗಿ ರೆಸ್ಪಾನ್ಸ್ ಮಾಡಿರಲಿಲ್ಲ ಅವ್ರಿಗೆ. ಸೊ ನಾವೇನು ಮಾಡಿದ್ವಿ, ನಮ್ಮದು 53ನೇ ವಾರ್ಡಿನ ಪಾಲಿಕೆ ಸದಸ್ಯರಾದ ಆರ್ ಭದ್ರಾಪುರ ಅವ್ರಿಗೆ ಹೋಗಿ ಭೇಟಿಯಾಗಿ ಇದನ್ನು ಮಾಡಿದ್ವಿ. ಇಲ್ಲರಿ ಬಂದಾವು, ನಾವು ಅದನ್ನು ಕೊಡಿಸ್ತೀವಿ, ನಿಮ್ಗೆ ಹೆಂಗಾರು ಮಾಡಿ ಅಂತಂದಿದ್ರು. ಒಂದು 2-3 ತಿಂಗಳೊಳಗೆ ನಮ್ಗೆ ದ್ವಿಚಕ್ರ ವಾಹನ ಕೊಡಿಸಿದ್ರು. ಅವ್ರಿಗೆ ಹೆಣ್ಮಕ್ಳಿಗೆ ಎಲ್ಲೇನೂ ಅಡ್ಡಾಡಕ್ಕೆ ಆಗ್ತಿದ್ದಿದ್ದಿಲ್ಲ ಮೊದಲು. ಈಗ ಗಾಡಿ ಕೊಡಿಸಿದ ಕೂಡಲೇ ಅವ್ರು ಭಾಳ ಖುಷಿಯಾಗ್ಯಾರ. ಎಲ್ಲ ಕಡೆ ಇನ್ಮೇಲೆ ಅವರು ಸ್ವಾವಲಂಬಿಯಾಗಿ ಓಡಾಡ್ಬೋದು. ಇನ್ಮೇಲೆ ಯಾರ ಮೇಲೇನೂ ಅವರು ಡಿಪೆಂಡ್ ಆಗ್ಲಾರ್ದಂಗೆ ಬಸ್ಸಿಗೆ ಆಯಿತು, ರಿಕ್ಷಾಗಾಯ್ತು ಕಾಯ್ಕೊಳ್ಳೋ ಅವಶ್ಯಕತೆ ಇಲ್ಲ. ತಮ್ಮದೇ ಸ್ವಂತ ಒಂದು ಗಾಡಿ ಆಯಿತು. ಗಾಡಿ ಇದಕ್ಕೆ ನಮ್ಗೆ ಆರ್ ಭದ್ರಾಪುರವರು ಕೊಡಿಸ್ಕೊಟ್ಟಿದ್ದಾರೆ ಸರ್. ಇದು ಒಂದೇ ಅಂತಂತಲ್ಲ, ನಮ್ಮದು ಈ ಕಾಲನಿ ಒಳಗಡೆ ಏನಿತ್ತಲ್ಲ ರೀ, ತುಂಬ ಸಮಸ್ಯೆ ಇದ್ದು ನಮ್ಮವೆಲ್ಲ. ಆ ಸಮಸ್ಯೆಗಳನ್ನು ಎಲ್ಲನೂ ಕೇಳಿದ ಕೂಡಲೇ 1-2 ದಿವಸ ಒಳಗೆ ಬಂದು ಭೇಟಿಯಾಗಿ ಏನೈತಿ ಏನಿಲ್ಲ ನೋಡಿ, ಅದಕ್ಕೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳಿರ್ತಾವೆ ಅವ್ರನ್ನೆಲ್ಲ ಕರೆಸಿ ನಮಗೆ ಅದನ್ನೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿ ಕೊಟ್ರಿ. ಮೊದಲು ಇದು ಗಾರ್ಡನ್ ಇರಲಿಲ್ಲ, ಒಂಥರ ಹಾಳಾಯ್ತು ಇದೆಲ್ಲ. ಇದನ್ನು ಎಲ್ಲ ಗಾರ್ಡನ್ ಮಾಡಿ ಚಲೋ ಫ್ಲೇವರ್ಸ್ ಹಾಕಿಸಿ, ಕುಂದ್ರಾಕೆಲ್ಲ ಬೆಂಚ್ ಹಾಕಿಸಿ, ಗಣಪತಿ ಇಡಕ್ಕೆ ಇದೆಲ್ಲ ನಮಗೆ ಸ್ಟೇಜ್ ಮಾಡಿ ಕೊಟ್ರು ಸರ್. ಮೊದಲು ಸ್ಟೇಜ್ ನಾವು ಇದು ಗಣಪತಿನಲ್ಲಿ ರಸ್ತೆ ಮೇಲೆ ಇಡ್ತಿದ್ವಿ ರೀ, ಪೆಂಡಲ್ ಹಾಕಿ. ಅಲ್ಲಿ ಬೇಡ, ಇಲ್ಲಿ ಕಾಲನಿ ಒಳಗೆ ಇಡೋಣ ಅಂತ ಇಲ್ಲಿ ಇಟ್ವಿ. ಎಲ್ಲ ನಾವು ಏನು ಕೇಳಿದ್ದೀವಲ್ಲ ಎಲ್ಲನೂ ನಮ್ಗೆ ಅನುಕೂಲ ಮಾಡಿ ಕೊಟ್ಟರು ಸರ್ ಅವರು. ಅವರಿಗೆ ಇನ್ನೊಂದು ಸಾರಿ ನಮ್ಮ ನಾಲಿಂಗ್ ನಗರ ನಿವಾಸಿಗಳ ವತಿಯಿಂದ ತುಂಬ ಧನ್ಯವಾದಗಳು. ಕ್ರಾಂತಿ ಸಮಾಚಾರ ಟಿವಿ, ಹುಬ್ಬಳ್ಳಿ.